ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೊತ್ತಾಯ್ತಾ? ಕರೆಕ್ಟ್ ಆಗಿ ಹೇಳಿದೆ ಶಿವಣ್ಣ. ಚಂದ್ರಣ್ಣ ತಂದಾಕಿದ್ಯಾ? ಓ ಏನ್ ನಮ್ಮನೆ ಕಡಿಕೆ ಎಲ್ಲಿ ಶಾಮಣ್ಣ? ಶಾಮಣ್ಣ ನಡೆಯಕ್ಕಾಗತ್ತಾ? ಮೊನ್ನೆ ಯಾವ್ದೋ MLA ಮಗಳಿಗೆ ಗಂಟು ತೋರ್ಸದಂತೆ. ಕೋಟಿ ಕುಳ, ದುಡ್ಡಲ್ಲೇ ಸ್ನಾನ, ದುಡ್ಡಲ್ಲೇ ಎಲ್ಲ ಅಂತ. ಓಹೋ, ಈ ಮದುವೆ ಫಿಕ್ಸ್ ಆಗಿದ್ದು ತಮಿಳ್ನಾಡೋರ್ಗೂ ಅವ್ರ ಹೆಸರು ಫೇಮಸ್ ಅಂತೆ. ಅಬ್ಬಾ ಅಲ್ಲಿ ರಾಜಕೀಯದವರೆಲ್ಲ ನಮ್ಮ ಮನೆಗೆ ನೀನೇ ಸಂಬಂಧ ಹುಡುಕೊಡ್ಬೇಕು ಅಂತ ಇವ್ನು ಹಿಂದೆ ಬಿದ್ದವ್ರಂತೆ. ಆಮೇಲೆ ನಿನ್ ತಂಗಿಗೆ ಒಳ್ಳೆ ಸಂಬಂಧ ಹೇಳ್ತೀನಿ ಅಂತ ಹೇಳಿದ್ನಂತಲ್ಲ, ಆ ಮಾತು ಉಳಿಸ್ಕೊಳ್ಳಕ್ಕೆ ಶಾಮಣ್ಣ ಈಗ ನನ್ ಕಳ್ಸವನು. ಒಳ್ಳೇದಾಯ್ತಣ್ಣ. ನಿನ್ ತಂಗಿ ನೋಡಕ್ ಬರ್ತೀವಿ ಅಂತ ಹೇಳಿದ್ರಂತಲ್ಲ, ಅವ್ರಿಗೆ ಮತ್ತೆ ಹೇಳ್ ಕಳ್ಸವ್ರಪ್ಪ ಬರ್ತೀನಿ ಅಂತ. ಅಣ್ಣ ಯಾವ ಬರ್ತಾರಂತಣ್ಣ? ಹೇಳ್ತೀನಿ, ಗಾಬರಿ ಆಗ್ಬಾರ್ದು. ಅಣ್ಣ ನೀ ಹೇಳ್ದೆ ತಾನೇ ಗೊತ್ತಾಗೋದು. ನಂಗೆ ಈಗ್ಲೇ ಗಾಬರಿ ಆಯ್ತೈತೆ. ಹೇಳೋಣ. ಅವರು ಹೆಣ್ಣೋಡಕ್ ಇವತ್ತೇ ಬರ್ತಾರಂತಪ್ಪ. ಅಲ್ಲಣೋ ಇವತ್ತಾ? ಅಲ್ಲಣೋ ಇನ್ನು ಅನ್ನನೇ ಬೇಯಕ್ಕಿಟ್ಟಿಲ್ಲ, ಆಗ್ಲೇ ಊಟಕ್ಕೆ ತಟ್ಟೆ ತಗೊಂಡ್ಬಂದ್ಬಿಡು ಅಂದ್ರೆ ಹೆಂಗಣ ಆಯ್ತದೆ? ಅಣ್ಣೋ ಹೆಣ್ಣೊಡಕ್ ಬರೋದು ಅಂದ್ರೆ ಸುಮ್ಕೆನಾ? ನಮ್ದೇ ಆದ್ರ ತಯಾರಿ ಎಲ್ಲ ಇರ್ತೈತಲ್ಲಣ್ಣ. ಮಾವ ಒಂದ್ ನಿಮಿಷ, ಅದೇನೇ ಕೆಲಸ ಇದ್ರು ಎಲ್ಲ ನಾವೇ ಮಾಡ್ಕೊಳ್ತೀವಿ. ಮನೇಲಿ ಇಷ್ಟು ಜನ ಹೆಣ್ಮಕ್ಳಿಲ್ವಾ? ಇನ್ನೂ ಜಾಸ್ತಿ ಕೆಲಸ ಇದ್ರೆ ಗೋಡಂಬಿ ಅಣ್ಣ, ಗೊರ್ಕೆ ಅಣ್ಣ ಇಲ್ವಾ? ನೀನೇನು ಟೆನ್ಷನ್ ಆಗ್ಬೇಡ, ಆಗೋ ಕೆಲಸ ಟೈಮಿಗೆ ಆಗಲಿ. ತಡಿಯೋದು ಬೇಡ, ಬರಕ್ಕೆ. ಸರಿ ಪರೋ. ಅಣ್ಣೋ ಗಂಡಿನ ಕಡೆಯವರು ಇವತ್ತೇ ಬರ್ಲಿ. ಆದ್ರೆ ಒಂದು ವಿಷಯ, ಗಂಡಿನ ಕಡೆಯವ್ರಿಗೆ ನಮ್ಮ ಮನೆ ವಿಷಯ, ನಮ್ಮ ತಾಯಿ ವಿಷಯ, ಮನೆ ಪರಿಸ್ಥಿತಿ ಇದೆಲ್ಲ ಗಂಡಿನ ಕಡೆಯವ್ರಿಗೆ ಗೊತ್ತೈತೆ ತಾನೆ? ನೋಡು ಶಿವು, ಓದ್ ಸರ್ತಿ ಆದಂಗೆ ಈ ಸರ್ತಿ ಆಗ್ಬಾರ್ದು ಅಂತಾನೆ ಶಾಮಣ್ಣ ನಿಮ್ ಮನೆ ವಿಷಯ ಎಲ್ಲಾನು ಪಿನ್ ಟು ಪಿನ್ ATM ಕಾರ್ಡ್ ನಂಬರ್ ಒಂದು ಬಿಟ್ಟು ಇನ್ನೆಲ್ಲ ಹೇಳೋದಂತೆ. ಅವ್ರಿಗೆ ನಿಮ್ ಮನೆ ವಿಷಯ ಎಲ್ಲ ಗೊತ್ತಂತೆ, ಆದ್ರೂ ಯಾವ ತೊಂದರೆ ಇಲ್ಲ, ನಾವು ಬರ್ತೀವಿ ಅಂತಾರಂತಪ್ಪ. ಅವ್ವ ಮಕ್ಕಳವ, ಎಲ್ಲ ನಿನ್ ದಯೆ ಕಣವ, ಎಲ್ಲ ನಿನ್ ದಯೆ. ಗುಂಡು ರಾಣಿ ಪಾರು, ಬಿರ್ಬಿರ್ನೆ ರತ್ನ ತಯಾರು ಮಾಡ್ಬಿಡಿ. ಇನ್ ನಾವು ತಡ ಮಾಡೋದ್ ಬೇಡ ಅಣ್ಣ, ಅವ್ರಿಗೆ ಬರಕ್ಕೆ ಹೇಳೋಣ. ನೀನ್ ಹೂ ಅಂದ್ರೆ ವಾಲ್ಗಾನೆ ಊಸ್ಬೇಡ. ಆಗಿ ಕಣ, ನಾವ್ ಬರ್ತೀನಪ್ಪ. ಸರಿ ಕಣ, ಸರಿ ನಾ ಬಂದೆ. ಒಂದ್ ನಿಮಿಷ. ಶಿವಣ್ಣ ಶಿವಣ್ಣ ಚೆನ್ನಾಗಿದ್ದೀರಾ? ನೋಡಿ, ಇವರು ಶಿವು ಅಂತ ಹುಡುಗಿ ಅಣ್ಣ. ಬನ್ನಿ ಒಳಗ್ ಬನ್ನಿ, ಬನ್ನಿ 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 ಕೂತ್ಕೊಳ್ಳಿ. ಇವರು ಶಿವಣ್ಣವರ ಧರ್ಮಪತ್ನಿ ಪಾರ್ವತಿ ಅಂತ. ಡಾಕ್ಟರ್ ಓದಿ ಚಿನ್ನ ಸ್ಪರ್ಶ ತಗೊಂಡವ್ರೆ. ಶಿವು ಇವರೇ ಗಂಡು. ನಮಸ್ಕಾರ. ಬೆಂಗಳೂರಲ್ಲಿ ದೊಡ್ಡ ಕಂಪ್ನಿಲಿ ಕೆಲಸ. ತಿಂಗಳು ಕೊನೆ ಆದ್ರೂ ದುಡ್ಡು ಖಾಲಿ ಆಗಲ್ಲ, ಅಷ್ಟು ಸಂಬಳ. 23 ಎಕರೆ ಅಡಿಕೆ ತೋಟನೇ ಇದೆ, ಅದನ್ನ ನೋಡ್ಕೊಂಡ್ರು ಸಾಕು. ಆದ್ರೂ ಸ್ವಾಭಿಮಾನ ಅಂತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾನೆ ಹುಡುಗ. ಅಲ್ಲೂ ಅಡಿಕೆ ಬಿಟ್ಟಿಲ್ಲ, ತುಟಿ ಸಿಗರೆಟ್ ನೋಡಿಲ್ಲ, ಇನ್ನು ಗಂಟ್ಲಂತೂ ನೀರು ಬಿಟ್ಟು ಬೇರೆ ಏನು ಕುಡ್ದೇ ಇಲ್ಲ. ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾವ ಸ್ನಾಕ್ಸ್ ರೊಟ್ಟಿ ತಂದಿಡ್ಲಾ? ಅಯ್ಯೋ ಅದೆಲ್ಲ ಏನು ಬೇಡ, ಎಲ್ಲ ಮುಗಿಸ್ಕೊಂಡೇ ಬಂದಿದೀವಿ. ಅಯ್ಯೋ ಹಾಗಂತ ಸಂಪ್ರದಾಯ ಬಿಡಕ್ಕಾಯ್ತದ? ಬಾರು ತಕಬ. ಮನೆ ಚಿಕ್ಕದಾಗಿದ್ರು ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ನನ್ನ ತಂಗಿರ್ ಕೈ ಚಳಕ. ಹುಡುಗಿ ಕರ್ಸ್ಬೋದಲ್ಲ? ರಾಣಿ ರಾಣಿ ರತ್ನನ್ ಕರ್ಕೊ ಬರವಾ? ಬರ್ತಾರೆ. ಇವಳೆ ನನ್ನ ಮೊದಲನೇ ತಂಗಿ ರತ್ನ.
ಶಿವಣ್ಣ, ನಿಮ್ಮ ಮೊದಲನೇ ತಂಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಈಕೆಗೆ ಸುಮಾರು ಸಂಬಂಧ ಬಂದಿರೋದು, ಒಂದು ಸಂಬಂಧ ನಿಶ್ಚಿತಾರ್ಥದವರೆಗೂ ಬಂದು ಅರ್ಧಕ್ಕೆ ನಿಂತೋಗಿರೋದು. ಇದೆಲ್ಲ ವಿಚಾರ ಕೇಳಿದ್ಮೇಲೆ ನಮ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮಗೆಲ್ಲ ನಿಮ್ಮ ಎರಡನೇ ತಂಗಿನ ತೋರಿಸಿದ್ರೆ ನಮ್ಗೆ ಒಪ್ಪಿಗೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.